ಪ್ರಯತ್ನ ನಡೀತಾ ಇದೆಯಾ ರಾಜ್ಯದಲ್ಲಿ? ಖಂಡಿತ ನಡೀತಾ ಇದೆ. ಹಿಂದೆ ನಮ್ಮ ಮಂಡ್ಯ ಶಾಸಕರು ರವಿ ಅವರು ಈ ವಿಚಾರ ಹೇಳಿದ್ರು. ಅವಾಗೆಲ್ಲ ಕೂಡ ಅಲ್ಗೆಳೆದಿದ್ರು. ಯಾರು ಹೇಳಿ ನಮಗೆ ತೋರಿಸಿ ಅವರು ಸುಳ್ಳು ಹೇಳ್ತಾವ್ರೆ ಕಾಂಗ್ರೆಸ್ನವರು ಅಂತ ಹೇಳಿದರು. ಈಗ ಅವ್ರ ಪಕ್ಷದ ನಾಯಕರೇ ಹೇಳಿದ್ದಾರೆ ಆ ಮಾತನ್ನು. ಅವ್ರು ಏನೇ ಕಾರಣಕ್ಕೆ ಡಿಸ್ಟೆಬಲೈಸ್ ಮಾಡಬೇಕು ಈ ಸರ್ಕಾರನ ಅಂತೇಳಿ ಈಗ ಸಿದ್ದರಾಮಯ್ಯನವ್ರ ಮೇಲೂ ಕೂಡ ಸುಳ್ಳು ಮೊಕದ್ದಮೆ ದಾಖಲಿಸವ್ರೆ. ಸಿದ್ದರಾಮಯ್ಯನವ್ರನ್ನ ಕುಗ್ಗಿಸ್ಬೇಕು ಮತ್ತು ಇದನ್ನು ಡಿಸ್ಟೆಬಲೈಸ್ ಮಾಡಬೇಕು ಅಂತ ಮಾಡ್ತಾವ್ರೆ. ಆ ಪ್ರಯತ್ನ ಅವರಿಗೆ ಫಲ ಸಿಗಲ್ಲ ಅಂತ ಹೇಳಿ ಕೇಳ್ತೀವಿ. ಅಂದರೆ ಪ್ರತಿ ಸರಿನೂ ಇದೇ ರೀತಿ ಅಂದರೆ ಹಿಂದೆನೂ ಕೂಡ ಸರ್ಕಾರ ಮೈತ್ರಿ ಸರ್ಕಾರ ಪತನ ಆಗಲಿಕ್ಕೂ ಇದೇ ಕಾರಣ. ಈಗಲೂ ಅಂಥದ್ದೊಂದು ನಡೀತದೆ ಅಂತ. ಈ ಬಾರಿ ಅದಕ್ಕೆ ಅವರು ಅದನ್ನು ಪ್ರತಿಫಲ ಅವ್ರಿಗೆ ಸಿಗಲ್ಲ. ಈ ಬಾರಿ ಖಂಡಿತ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಯಾವುದೇ ಕಾರಣಕ್ಕೆ ಸರ್ಕಾರ ಡಿಸ್ಟೆಬಲೈಸ್ ಆಗಲಿಕ್ಕೆ ಬಿಡೋದಿಲ್ಲ. ಆದರೆ ಅವ್ರ ಪ್ರಯತ್ನ ನಿರಂತರವಾಗಿ ಮುಂದುವರಿಸ್ತವ್ರೆ. ಅವ್ರು ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷ ತನ್ನ ಸ್ವಂತಿಕೆ ಮೇಲೆ ಇಲ್ಲಿ ಅಧಿಕಾರ ಜನಗಳಿಂದ ಆಯ್ಕೆ ಆದಂಥದ್ದು ಯಾವುದೇ ಸಂದರ್ಭ ಇಲ್ಲ. ಇಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಈ ರೀತಿ ಬೇರೆ ರೀತಿಯಲ್ಲಿ ಅನ್ಯ ಮಾರ್ಗವನ್ನು ಬಳಸಿ ಪರ್ಯಾಯ ಮಾರ್ಗವನ್ನು ಬಳಸಿ ಅಧಿಕಾರ ಹಿಡಿದಿರ್ತಕ್ಕಂಥದ್ದೇ ಹೆಚ್ಚು. ಅವರು ಈ ಸರಿನೂ ಕೂಡ ಅದಕ್ಕೆ ಪ್ರಯತ್ನ ಪಡ್ತಾವ್ರೆ. ಅದನ್ನು ಅವಕಾಶ ಕೊಡೋದಿಲ್ಲ ನಾವು. ಆ ರೀತಿ ಎಲ್ಲರೂ ನಡೀತಿದೆ ಸರ್. ನಿಮ್ಮ ಒಂದಷ್ಟು ಶಾಸಕರು ನಿಮ್ಮ ಆಪ್ತರೇನಾದ್ರು ಹೇಳ್ಕೊಂಡಿದ್ದಾರೆ? ಈಗಾಗಲೇ ನಮ್ಮ ಆಪ್ತರೆಲ್ಲ ಹೇಳಿರೋದನ್ನ ನೀವೇ ಮಾಧ್ಯಮದವರೇ ಬಿತ್ತಾರ ಮಾಡಿದ್ದೀರಲ್ವಾ. ಮಂಡ್ಯದವ್ರು ಈಗಾಗಲೇ ಹೇಳಿದಾರಲ್ವಾ. ಅನೇಕ ಜನದ ಹತ್ರ ಹೋಗಿ ಆಮಿಷ ಹೊಡ್ತಾವ್ರೆ. ಯಾರು ಕೂಡ ಅದಕ್ಕೆ ಸೊಪ್ಪಾಗ್ತಾ ಇಲ್ಲ. ಸರಿ, ಕುಮಾರಸ್ವಾಮಿ ವಿರುದ್ಧ ಎಡಿಜಿಪಿ ಚಂದ್ರಶೇಖರ್ ಒಂದು ಪತ್ರ ಬರೆದಿರುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಏನಂತ ಬರ್ತಿದ್ದಾರೆ? ಅಂದ್ರೆ ಕುಮಾರಸ್ವಾಮಿ ಅವರ ವಿರುದ್ಧ ಒಂದಷ್ಟು ಪದ ಬಳಕೆಯನ್ನ ಮಾಡಿರುವಂಥದ್ದು. ಏನಂತ ಪದ ಬಳಕೆ ಮಾಡಿದ್ದಾರೆ? ಯಾವೊಂದಿಗೆ? ಯಾರನ್ನ? ಏನಂತ? ಯಾರು ಹೋಲಿಕೆ ಮಾಡೋರೆ? ನೀವು ಹೇಳಿ ಸರ್. ನನಗೆ ಗೊತ್ತಿಲ್ಲ. ಅದೇನೋ ನೀವು ಹೇಳ್ತಾ ಇರೋದು ಏನು ಅಂತ. ಯಾರು ಹೋಲಿಕೆ ಮಾಡೋರೆ? ಏನಂತ? ಏನಂತ ಹಂದಿವರ್ಗೆ ಅಲ್ಲ, ಹೌದಲ್ವಾ? ಹಂದಿ ಜೊತೆ ನೀವು ಗುದ್ದಾಡ ಅಭ್ಯಾಸ ಅದ? ಅವ್ರು ಹೇಳಿದ್ರು, ನಾವ್ ಹೇಳೋದು ಕುಮಾರಸ್ವಾಮಿ ಹಂದಿ ಅಂತ. ನೀವೇ ಹೇಳಿದ್ದು ಹಂಗಂತವ್ರೆ ಸರ್, ಹಂಗಂತವ್ರೆ ಸರ್. ನಮ್ಮನ್ನ ಯಾಕೆ ಅನ್ಸ್ತೀರ ನಮ್ಮ ಬಾಯಿಲಿ? ಬರ್ನಾಲ್ಡ್ ಶಾ ಹೇಳಿರ್ತಕ್ಕಂಥ ಮಾತನ್ನ ಪದನ ಅವ್ರು ಬಳಸವ್ರೆ. ಅದನ್ನ ನೀವು ನನ್ನೇ ಹಂಗಂದವ್ರೆ ಅಂತಂದ್ರೆ ಇನ್ನೊಬ್ರು ಯಾರನ್ನ ನೋಡಿದೆ ಹಂದಿ ಅಂತ ಅಂದ್ರೆ ವರಹ ಅಂತ. ವರಹ ಅಂದ್ರೇನು? ವರ ಅವತಾರ ಅಲ್ವಾ? ಅದಕ್ಕೂ ನಾವು ಹೆಂಗ್ ಬೇಕಾದ್ರೂ ಅದನ್ನ ಅರ್ಥೈಸ್ಕೋಬಹುದು. ಒಬ್ಬ ಅವರ ಅಭಿಮಾನಿಗಳು ಅದನ್ನ ಬೇರೆ ರೀತಿ ಅರ್ಥೈಸ ಮಾಡ್ಕೋತಾರೆ. ಕೆಲವರು ಯಾವ್ಯಾವ ಆಲೋಚನೆಗಳು ಯಾರ್ಯಾರಿಗೆ ಹೆಂಗೆ ಇರ್ತದೋ ಹಂಗೆ ಕಾಣಿಸ್ತದೆ. ಬಟ್ ನಾನು ಈಗಲೇ ಕೇಳ್ತಾ ಇರೋದು ಈ ಮಾತನ್ನ, ಈ ಪದನ ನನಗೆ ಗೊತ್ತಿಲ್ಲ. ಇದು ಬರ್ನಾಲ್ಡ್ ಶಾ ಅವ್ರು ಹೇಳಿದ್ದಾರೆ ಅಂತ ಹೇಳಿ ನನಗೆ ನಿಮ್ಮ ಮಾಧ್ಯಮದಲ್ಲಿ ಬಿತ್ತಾರ ಆಗಿರ್ತಕ್ಕಂಥದ್ದನ್ನ ನೋಡಿದ್ದೆ ನಾನು. ಬರ್ನಾಲ್ಡ್ ಶಾ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿರ್ತಕ್ಕಂಥ ವಿಚಾರ ಏನಂತಂದ್ರೆ, ನೀವು ಗುದ್ದಾಡಂಗಿದ್ರೆ ಒಳ್ಳೆಯವ್ರ ಜೊತೆ ಗುದ್ದಾಡ್ರಪ್ಪ, ಬೇರೆಯವ್ರ ಜೊತೆ ಯಾಕೆ ಗುದ್ದಾಡಕ್ ಹೋಗಿದಾರ ಅಂತ ಅದ್ರ ಅರ್ಥ ಅಷ್ಟೇ. ನೋಡ್ರಿ ಒಬ್ಬ IPS ಅಧಿಕಾರಿನ ಇವ್ರು ಯಾವ ರೀತಿ ಸಂಬೋಧಿಸ್ತಾವ್ರೆ ಅಂತ ಅನ್ನೋದು ಮುಖ್ಯ ಅಲ್ವಾ? ಎಲ್ಲರನ್ನೂ ಏಕವಚನದಲ್ಲಿ ಅವನ್ ಗೊತ್ತು, ಅವ್ನು ಮಾಡಿದ್ ಗೊತ್ತು, ಅವನದೇನು ಬೇಳೆಕಾಳು, ನನ್ನ ಹತ್ರ ಬೇಯಲ್ಲ ಬೇಳೆಕಾಳು, ಈ ಪದಗಳನ್ನ ಒಬ್ಬ ಕೇಂದ್ರದ ಮಂತ್ರಿ ಆದ್ಮೇಲೆ ಅವ್ರು ನಿಲ್ಲಿಸ್ಬೇಕು. ಇದನ್ನ ಅವರು ಯಾರ ಜೊತೆ ಗುದ್ದಾಡ್ಬೇಕು ಅವ್ರ ಜೊತೆ ಗುದ್ದಾಡ್ಬೇಕು. ಎಲ್ಲರ ಜೊತೆ ಗುದ್ದಾಡಕ್ ಹೋಗ್ತಾರೆ ಅವರು. ಈಗ ನೀವೇನಾರ ಹೇಳಿದ್ರೆ, ನಮ್ಮ ಪ್ರವೀಣ ಏನಾರು ಹೇಳಿದ್ರೆ ಅವ್ರಿಗೂ ರಿಯಾಕ್ಟ್ ಮಾಡ್ತಾರೆ, ಬಾಲಕೃಷ್ಣ ಹೇಳಿದ್ರೆ ಅವ್ರಿಗೂ ರಿಯಾಕ್ಟ್ ಮಾಡ್ತಾರೆ, ಪಂಚಾಯತಿ ಮೆಂಬರ್ ಹೇಳಿದ್ರೆ ಅವ್ರಿಗೂ ರಿಯಾಕ್ಟ್ ಮಾಡ್ತಾರೆ. ಅದನ್ನ ಬಿಡಕ್ಕೆ ಹೇಳಿ ಕುಮಾರಸ್ವಾಮಿ ಅವ್ರಿಗೆ ಅವರ ಯೋಗ್ಯತೆ ಘನತೆ ಬಗ್ಗೆ ಅವ್ರಿಗೆ ಒಂದು ವಿಶ್ವಾಸನೂ ಇಲ್ಲ. ಅವ್ರು ಅದನ್ನ ಅರ್ಥನೂ ಮಾಡ್ಕೊಂಡಿಲ್ಲ. ನನ್ನ ಯೋಗ್ಯತೆ ಏನು, ನನ್ನ ಘನತೆ ಏನು ಅಂತ. ಕೆಲ್ಸಕ್ಕೆ ಬಾರ್ದವ್ರ ಜೊತೆ ಎಲ್ಲ ಗುದ್ದಾಡಕ್ ಹೋದ್ರೆ ಹಿಂಗೆ ಆಗೋದು. ನಮ್ಮ KPCC ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ, ಕುಮಾರಸ್ವಾಮಿ ಅವ್ರ ಹತ್ರ ಏನಾದ್ರೂ TV ಫುಟೇಜ್ ಇದ್ರೆ ತಂದು ತೋರ್ಸಕ್ಕೆ ಹೇಳಿ. ಫುಟೇಜ್ಗಳಿರ್ತಾವಲ್ಲ, ವಿಜುವಲ್ಸು, CC ಕ್ಯಾಮ್ರಾ ಫುಟೇಜ್ಗಳವಲ್ಲ, ಅದೇನಾದ್ರು ಇದ್ರೆ ತೋರ್ಸಕ್ಕೆ ಹೇಳಿ. ಸುಮ್ಮನೆ ಎಲ್ಲದಕ್ಕೂ ತಗೊಂಬಂದು DK ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕುಂಡಿಸ್ತಕ್ಕಂಥದ್ದು, ಅದರಿಂದ ನನಗೇನಾದರೂ ಅನುಕೂಲ ಆಯ್ತದೇನೋ, ಅದರಿಂದ ನಾನೇನೋ ಬೆಳೆ ಬೇಯಿಸ್ಕೊತೀನೇನೋ ಅಂತ ಕುಮಾರಸ್ವಾಮಿ ಅವರು ಅನ್ಕೊಂಡಿದ್ರೆ ಅದು ಯಾವಾಗಲೂ ಕೂಡ ಸಫಲ ಆಗೋದಿಲ್ಲ. ಅವ್ರ ಉದ್ದೇಶ ಏನು ಅಂತಂದರೆ ಪದೇ DK ಶಿವಕುಮಾರ್ ಅವ್ರನ್ನ ಎಳೆತರಬೇಕಿಲ್ಲಿ. ನಮ್ಮ ಈ ಕಮ್ಯುನಿಟಿ, ಒಕ್ಕಲು ಕಮ್ಯುನಿಟಿ, ಇದರಲ್ಲಿ ನಾನು ಬಾಸ್ ಆಗಬೇಕು, DK ಶಿವಕುಮಾರ್ ಅವ್ರನ್ನ ಡಿಗ್ರೇಡ್ ಮಾಡಬೇಕು ಅಂತಕ್ಕಂಥ ಕೆಟ್ಟ ಮನಸ್ಥಿತಿಯನ್ನು ಇಟ್ಕೊಂಡು ಅದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅವ್ರ ಹತ್ರ CCTV ಫುಟೇಜ್ ಇದ್ರೆ ಬಿಡುಗಡೆ ಮಾಡಕ್ಕೆ ಹೇಳಿ. DK ಶಿವಕುಮಾರ್ ಚರ್ಚೆ ಮಾಡಿ ಆ ಪತ್ರನ ತೋರಿಸಿ ಬಿಡುಗಡೆ ಮಾಡಿರೋದಿದ್ರೆ ಮಾಡಕ್ಕೆ ಹೇಳಿ. ಇಲ್ಲದೇ ಇರೋ ದಯಮಾಡಿ ಅವ್ರನ್ನ DK ಶಿವಕುಮಾರ್ ಅವ್ರನ್ನ ಕ್ಷಮೆ ಯಾಚಕ್ಕೆ ಹೇಳಿ. ಈ ಥರ ಚಿಲ್ಲರೆ ಮಾತುಗಳನ್ನ ಬಿಡಕ್ಕೆ ಹೇಳಿ. ಇನ್ಮೇಲೆ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ನಾವು ಮನವಿ ಮಾಡ್ತೀವಿ. ಮಾತಾಡಬೇಕಾದ್ರೆ ಅವ್ರ ಹತ್ರ ಇದ್ರೆ CCTV ಇರ್ಬೇಕಲ್ಲ. ನಮ್ಮ ಪಾರ್ಟಿ ಆಫೀಸಲ್ಲಿ ಐತಲ್ಲ CCTV ಫುಟೇಜ್, ಅವ್ರಿಗೆ ಸಿಕ್ಕೈತಲ್ಲ, ಮಾಹಿತಿ ಐತಲ್ಲ, ಅವ್ರ ಹತ್ರ ಬಿಡುಗಡೆ ಮಾಡಕ್ಕೆ ಹೇಳಿ, ಇಲ್ಲ ಕ್ಷಮೆ ಯಾಚನೆ ಮಾಡಕ್ಕೆ ಹೇಳಿ. ಯಾವಾಗಲೂ ಕೂಡ ಇದನ್ನೇ ಉಪಯೋಗಿಸಿ DK ಶಿವಕುಮಾರ್ ಅವ್ರನ್ನ ಡಿಗ್ರೇಡ್ ಮಾಡ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ಅವ್ರ ತಪ್ಪು ಕಲ್ಪನೆ.
ಸರ್, ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅಂತೇಳಿ ಸ್ವಪಕ್ಷದಲ್ಲೇ ಒಂದಷ್ಟು ಕಸರತ್ ಮಾಡ್ತಾ ಇದ್ದಾರೆ ಅಂತೇಳಿ ವಿಪಕ್ಷಗಳ ಆರೋಪ ಮಾಡುವಂಥದ್ದು. ಯಾರು ಆರೋಪ ಮಾಡ್ತಿರೋದು? ಬರ್ನಾಳ್ ಶಾನಾ? ಬಿಜೆಪಿಯವರು ಸರ್. ಬಿಜೆಪಿಯವರಾ? ಗೊತ್ತಿಲ್ಲ ನಮಗೆ ಯಾರು ಆರೋಪ ಮಾಡ್ತಾವ್ರೆ ಅಂತ. ಬಿಜೆಪಿಯವ್ರು ಇನ್ನೇನು ಹೇಳ್ತಾರೆ ರೀ, ನಮ್ಮಲ್ಲೇ ಜಗಳ ತಂದಿಕ್ಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ. ಪಾಪ ಅವ್ರಿಗೆ ಅದು ಇನ್ನೂ ಗೊತ್ತಿಲ್ಲ, ಅವ್ರಿಗೆ ಅದು ಪಲಿಸ್ತದೆ ಅಂತ ಅನ್ಕೊಂಡವ್ರೆ. ಅದು ಪಲಿಸಲ್ಲ. ಅದು ನಾವು ಯಾರೂ ಇಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ಮುಖ್ಯಮಂತ್ರಿಗಳ ಪರ ನಿಂತಿದ್ದೀವಿ. ಮುಖ್ಯಮಂತ್ರಿಗಳ ಕ್ಲೈಮ್ ನಂತರ ನಮ್ಮ ಕ್ಲೈಮ್, ನಮ್ಮ ಜಿಲ್ಲೆ ಕ್ಲೈಮ್. ಈಗ ಇರ್ತಕ್ಕಂಥ ಮುಖ್ಯಮಂತ್ರಿಗಳವರು ಅವ್ರು ಎಲ್ಲಿವರೆಗೂ ಇರ್ತಾರೋ ಅದರ ನಂತರ ನಮ್ಮ ಜಿಲ್ಲೆಯವ್ರು ಕ್ಲೈಮ್ ಮಾಡ್ತೀವಿ ನಾವು. ಅಲ್ಲಿವರೆಗೂ ಈ ಮುಖ್ಯಮಂತ್ರಿಗಳಿಗೆ ನಾವು ಒಗ್ಗಟ್ಟಾಗಿ ಸಪೋರ್ಟ್ ಮಾಡ್ತೀವಿ. ಆ ರೀತಿ ಇದೆ ಸರ್. ನೆಕ್ಸ್ಟ್ ಮುಂದೆ ಎಲ್ರಿಗೂ ಆಸೆ ಇರ್ತದಲ್ವೇನ್ರಿ? ನಿನಗೂ ಆಸೆ ಇರ್ತದೆ, ನನಗೂ ಆಸೆ ಇರ್ತದೆ. ನಮ್ಮ ಕ್ಲೈಮ್ ಕಂಡ್ರಿ ಅದು. ನಾವು ಅಧ್ಯಕ್ಷರಾಗಿ ಈ ಸರ್ಕಾರ ಬರಬೇಕಾದ್ರೆ ಸಿದ್ದರಾಮಯ್ಯ ಅವ್ರ ಜೊತೆ ಕೈಗೂಡಿಸಿ ನಮ್ಮ ಜಿಲ್ಲೆಯವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಅಭಿಪ್ರಾಯ, ನಮ್ಮ ಅಭಿಲಾಷೆ ಮತ್ತು ನಮ್ಮ ಆಸೆ ಆಕಾಂಕ್ಷೆ ಎಲ್ಲ ಇದೆ ಆಗಬೇಕು ಅಂತ. ಹೈಕಮಾಂಡ್ ಅಂತಿಮವಾಗಿ ಶಾಸಕರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಗಳು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ನಂತರ ಅಂತ ನಾವು ಹೇಳಿದ್ದೀವಿ. ನಿಮ್ಮ ಅಭಿಲಾಷೆ ಏನಿದೆ? ನೀವು ಮಾಧ್ಯಮದವ್ರದ್ದು ಏನಾದ್ರು ಆ ಥರ ಏನಾದ್ರು ನಮ್ಮ ಜಿಲ್ಲೆ ಮಾಧ್ಯಮದವ್ರಿಗೆ ಏನಾದ್ರು ಖುಷಿನಾ? ನಮ್ಮ ಜಿಲ್ಲೆಯವ್ರಾದ್ರೆ ನಮಗೆಲ್ಲ ಸಂತೋಷ ಆಗ್ತದೆ ಅಂತ. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯಕ್ಕೆ ಸೇವೆ ಸಲ್ಲಿಸಲು ಪ್ರಯತ್ನ ಮಾಡ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯಕ್ಕೆ ಸೇವೆ ಸಲ್ಲಿಸಬೇಕಂತ ಹೋರಾಟ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿ ಈಗಲೂ ಮಾಡ್ತಾ ಇಲ್ವೇನ್ರಿ ಅವರು? ಅವ್ರ ಅಧ್ಯಕ್ಷರಾದಾಗಿಂದ ಮೊದಲಿಂದನೂ ಮಾಡವ್ರೆ. ನೋಡ್ರಿ, ಡಿ.ಕೆ. ಶಿವಕುಮಾರ್ ಅವರು ವಹಿಸ್ಕೊಂಡಿರ್ತಕ್ಕಂಥ ಎಲ್ಲ ಇಲಾಖೆಗಳು, ಅದು ಇಂಧನ ಇಲಾಖೆ ಇರ್ಬೋದು, ಈಗ ವಹಿಸ್ಕೊಂಡಿರ್ತಕ್ಕಂಥ ನೀರಾವರಿ ಇಲಾಖೆ ಇರ್ಬೋದು, ಭಾಳ ಯಶಸ್ವಿಯಾಗಿ ನಡೆಸವ್ರೆ. ಇಂಧನ ಇಲಾಖೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿರವರೇ ಕೇಂದ್ರಕ್ಕೆ ಕರೆಸಿ ಅವ್ರಿಗೆ ಆನರ್ ಮಾಡಿರ್ತಕ್ಕಂಥದ್ದನ್ನು ಕೂಡ ನೀವೇ ಬಿತ್ತಾರ ಮಾಡಿದ್ದೀರಾ. ಇವತ್ತು ನೀರಾವರಿ ವಿಚಾರದಲ್ಲಿ ಇವತ್ತು ಏನು ಎತ್ತಿನಹೊಳೆ ಅಂತಕ್ಕಂಥ ಒಂದು ಏನೋ ಆಶಾಗೋಪುರ ಇತ್ತಲ್ಲ, ಅದನ್ನು ನಿಜ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ನೀರನ್ನು ಕೂಡ ಎತ್ತಿ ಅದರಲ್ಲೂ ಕೂಡ ತಮ್ಮ ಆಡಳಿತ ಕೈಚಳಕವನ್ನು ತೋರಿಸಿದ್ದಾರೆ. ಅದರಿಂದ ಅವ್ರು ಎಲ್ಲಿದ್ರು ಕೂಡ ಅವರ ಇಲಾಖೆ ಇರ್ಬೋದು, ರಾಜ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಕ್ಕಂಥದ್ದು, ಅವರ ಚಾಕ್ಯತೆಯನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಮೊದಲಿಂದನೂ ಕೂಡ ಮಾಡ್ಕೊಂಬಂದವ್ರೆ, ಈಗಲೂ ಮಾಡ್ತಾವ್ರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ತಯಾರಿ ಹೇಗೆ ನಡೀತಿದೆ ಸರ್? ಹೋಗಿದ್ದೀವಿ, ಮುಖಂಡರುಗಳನ್ನ ಭೇಟಿ ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳ ನಂತರ ತೀರ್ಮಾನಗಳಾಗ್ತವೆ. ಯಾರು ಅಭ್ಯರ್ಥಿ, ನಮ್ಮ ವಿರೋಧಿ ಅಭ್ಯರ್ಥಿ ಯಾರು ಅನ್ನೋದ್ರ ಮೇಲೆ ಚನ್ನಪಟ್ಟಣದ ಚುನಾವಣೆ ತೀರ್ಮಾನ ಆಗ್ತದೆ. ಸಿ.ಪಿ. ಯೋಗೇಶ್ವರ್ಗೆ ಆಹ್ವಾನ ಕೊಟ್ಟಿದ್ದೀರಂತಲ್ಲ ಸರ್ ಕಾಂಗ್ರೆಸ್? ಇಲ್ಲ, ಅವರೇ ಅನೇಕ ಜನ ಅವ್ರ ಹಿಂಬಾಲಕರಿಂದ ನಮ್ಗೆ ಹೇಳಿಸ್ತಾವ್ರೆ. ನಾವು ನಮ್ಮ ಪಕ್ಷದಲ್ಲಿ ಅವ್ರು MP ಚುನಾವಣೆಗೆ ಮುಂಚೆ ಬಂದಿರೋ ನಾವು ಕರ್ಕೋತಿದ್ದೋ, ಖಂಡಿತ ಅವ್ರಿಗೆ ಗೌರವಿಸ್ತಿದ್ದೋ. ಈಗ ಅವ್ರು ಕರ್ಕೊಂಡವ್ರಲ್ಲ, ಈಗ ಕರ್ಕೊಂಡು ನಮ್ಮ ಬರ್ನಾಳ್ ಶಾ ಅವ್ರು ಕರ್ಕೊಂಡು ಅವ್ರಿಗೆ ಏನು ಮೋಸ ಮಾಡ್ತಾರಲ್ಲ ಆ ಕೆಲಸ ನಾವು ಮಾಡ್ತಿರ್ಲಿಲ್ಲ. ನಾವು ಖಂಡಿತ ಅವ್ರು ಮೊದಲೇ ಬಂದು ನಮ್ಮ MP-ಗೆ ನಾವು ನಮ್ಮ ಮನೆ ಬರೋ ಏನಿತ್ತೋ ಗೊತ್ತಿಲ್ಲ, ಆದರೆ ನಮ್ಮ MP-ಗೆ ಅವ್ರು ಸಹಕಾರ ಕೊಟ್ಟಿದ್ರೆ ಖಂಡಿತ ಅವ್ರಿಗೆ ನಾವು ಬೆಂಬಲ ಸೂಚಿಸ್ತಿದ್ದೋ. ನಾವು ಯಾರೋ ಇನ್ನೊಂದು ಎರಡನೇ ಪರ್ಯಾಯ ಮಾರ್ಗ ಕ್ರಿಯೇಟ್ ಮಾಡ್ತಿರಲಿಲ್ಲ ನಾವು. ಈಗ ನಮ್ಮ ವಿರುದ್ಧ ಚುನಾವಣೆ ಮಾಡಿ ನಮಗೆ ತೊಂದರೆ ಕೊಟ್ಟ ಮೇಲೆ ನಾವು ಅವ್ರನ್ನ ಕರ್ಕೊಂಡು ಹೆಂಗೆ ನಾವು ಟಿಕೆಟ್ ಕೊಡೋಕ್ಕಾಯ್ತದೆ? ನೀವೇ ಹೇಳಿ. ಡಿ.ಕೆ. ಸುರೇಶ್ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡ ಬಂದಿದೆ ಅಂತಲ್ಲ ಸರ್? ಸಾಧಕ ಬಾಧಕ ಚರ್ಚೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗಬೇಕಲ್ಲ, ಅದು ಚರ್ಚೆ ಮಾಡ್ತಾ ಇದ್ದೀವಿ. ಡಿ.ಕೆ. ಸುರೇಶ್ ಅವ್ರಿಗೆ ಸದ್ಯಕ್ಕೆ ನನಗೆ ಈ ಚುನಾವಣೆ ಇದು ಬೇಡ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಡಿ.ಕೆ. ಸುರೇಶ್ ಅವರ ಅಭಿಪ್ರಾಯ. ಹಳೆ ಮುಖನ ಹೊಸ ಮುಖನ ಅಂತ ನಾವು ಹೇಳಿದೀವಲ್ಲ, ನಮ್ಮ ವಿರೋಧಿ ಅಭ್ಯರ್ಥಿ ತೀರ್ಮಾನ ಆದ್ಮೇಲೆ ಹೇಳ್ತೀವಿ ಅಂತ. ಇಲ್ಲಿ ನಮ್ಮ ಹೈಕಮಾಂಡ್ ಹೆಂಗೆ ಅಂದ್ರೆ, ಇಲ್ಲಿ 3 ಜನ ಹೋದ್ರು ಮಧ್ಯದಲ್ಲಿ ಹೋಯ್ತಾ ಒಂದು ಟಿಕ್ ಹೋಗ್ಬಿಟ್ಟು 3 ಹೊಸದಾಗಿ 4 ಎಂಟ್ರಿ ಆಗ್ಬಿಡ್ತದೆ. ಹಂಗೆ ನಮ್ಮ ಹೈಕಮಾಂಡ್ ಅಲ್ಲಿ ಸರ್. ಈಗ ಚಲುವರಾಯಸ್ವಾಮಿ ಉಸ್ತುವಾರಿ ಒಂದಿನೂ ಬಂದಿಲ್ಲ ಸರ್. ಚಲುವರಾಯಸ್ವಾಮಿ ಅವರವರು ನಮ್ಮನ್ನೆಲ್ಲ ಕರೆದು ಅನೇಕ ಬಾರಿ ಮೀಟಿಂಗ್ಗಳನ್ನ ಮಾಡಿದ್ದಾರೆ. ಅವರು ಸಲಹೆಗಳನ್ನ ಕೊಟ್ಟಿದ್ದಾರೆ ಯಾವ ರೀತಿ ಮಾಡಬೇಕು ಅಂತೇಳಿ. ಚುನಾವಣೆ ಡಿಕ್ಲೇರ್ ಆದ್ಮೇಲೆ ಕೆಳಗೆ ಇಳಿತಾರೆ ಅವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.